ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ಬಿಡಿಸಿ ತೊಳೆದು ಇಟ್ಕೊಂಡಿರೋ ಅಂಥದ್ದು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋ ಮಿಶ್ರಣನ ಇಲ್ಲಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರುಬ್ಕೊಂಡಿರೋ ಮಿಶ್ರಣಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸೋಡಾ ಏನು ಹಾಕ್ಕೊತಾ ಇಲ್ಲ, ಇದನ್ನೇ ಕಲಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು 1/2 ಅವರ್ ಇದು ನೆನೆಯಕ್ಕೆ ಬಿಡೋಣ. ನಾನಿಲ್ಲಿ 3ರಿಂದ 4 ಬೇಯಿಸಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದಕ್ಕೀಗ ನಾವು ಗರಂ ಮಸಾಲ, ಚಿಲ್ಲಿ ಪೌಡರ್, ಸಾಲ್ಟ್, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟನ್ನು ಈಗ ನಾವು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಇದು ಸ್ಟಫಿಂಗಿಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ನೋಡಿ, ಇದಾಗಿದೆ. ನೀವು ಬೇಕಾದ್ರೆ ಇದಕ್ಕೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಹಾಕೊಂಡ್ವಲ್ಲ, ಹಾಗೆ ಸ್ವಲ್ಪ ಚಾಟ್ ಮಸಾಲನೂ ಹಾಕೋಬೋದು. ನಮ್ಮ ಮನೇಲಿ ಈಗ ಸದ್ಯಕ್ಕೆ ಚಾಟ್ ಮಸಾಲ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೋಡಿ, ನಾನಿಲ್ಲಿ ಒಂದು ಬೌಲ್ ತಗೊಂಡು ಬೌಲ್ಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಇವತ್ತು ಸ್ವಲ್ಪ ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅದಕ್ಕೀಗ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನ ಮತ್ತು ಜೀರಿಗೆ, ಖಾರಕ್ಕೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಇದಕ್ಕೆ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ 2 ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಇದ್ದರೆ ಸಾಕು. ಮತ್ತು ನಾವು ಈರುಳ್ಳಿ ಹಾಕಿರೋದ್ರಿಂದ ಅದರಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ, ಹಂಗಾಗಿ ಇಷ್ಟಿದ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಇದು ಕಲಸಿಟ್ಕೊಂಡಿದ್ವಲ್ಲ ಚಪಾತಿ ಹಿಟ್ಟು, ಅದನ್ನು ಈಗ ತೀಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ಕೋಬೇಕು. ನೋಡಿ, ನಾನೀಗ ಲಟ್ಟಿಸ್ಕೊಂಡಿದ್ದೀನಿ. ಆವಾಗಲೇ ಮಾಡಿರೋ ಸ್ಟಫಿಂಗ್ನ ಇದರಲ್ಲಿ ಇಡೋಣ. ನೋಡಿ, ಸ್ಟಫಿಂಗ್ನ ಈ ಥರ ಇಟ್ಕೋತಾ ಇದ್ದೀನಿ ನಾನು. ನೋಡಿ, ನಾನು ಚಪಾತಿ ಹಿಟ್ಟನ್ನ ಇಷ್ಟು ದಪ್ಪ ಅಷ್ಟೇ ಅಂದರೆ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಈ ಥರ ಲಟ್ಟಿಸ್ಕೊಬೇಕು. ನಾನು ನೋಡಿ ಸ್ಟಫಿಂಗ್ ಈ ಥರ ಇಟ್ಕೊಂಡಿದ್ದೀನಿ. ಈಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೋಲ್ ಮಾಡಿಕೊಂಡು ಒಂದು ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಈಗ ಇಟ್ಕೊಂಡಿದ್ದೀನಿ. ಈಗ ನಾವು ಕಡಲೆ ಹಿಟ್ಟದು ಇದು ರೆಡಿ ಮಾಡ್ಕೊಂಡಿದ್ವಲ್ಲ, ಬೋಂಡದ ಹಿಟ್ಟು ಥರ, ಅದರೊಳಗಡೆ ಹಾಕಿ ನಾವು ಆಯಿಲಲ್ಲಿ ಕರಿಬೇಕು. ಬನ್ನಿ ನೋಡೋಣ ಹೇಗೆ ಅಂತ. ಆಯಿಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾಯ್ದಿದೆ. ನೋಡಿ, ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇದರಲ್ಲಿ ಡಿಪ್ ಮಾಡಿ ಕ್ಲೀನಾಗಿ ಅದು ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಇದಾಗೋ ಥರ ಮಾಡ್ಕೊಳ್ಳಿ. ಇದನ್ನು ಈಗ ಎಣ್ಣೆ ಒಳಗಡೆ ಹಾಕೋಣ. ನೋಡಿ, ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದ ತಕ್ಷಣ ಕದಲಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುವಾಕೋಣ. ನೋಡಿ, 2 ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಸೈಡು ತಿರುವಾಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಆಗಿದೆ, 2 ಸೈಡು ಆಗಿದೆ. ಇದನ್ನು ತೆಕ್ಕೊಳ್ಳೋಣ ಬನ್ನಿ.
ನಾನು ಮತ್ತೆ ಇನ್ನೊಂದು ಸರಿ ಅದೇ ಥರ ಹಾಕ್ಕೊಂಡಿದ್ದೀನಿ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮ್ಗೆ ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಕಪ್ ಕಾಫಿ ಅಥವಾ ಟೀ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗಿದೆ, ರುಚಿ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಹೀಗೆ ಮಾಡ್ಕೊತೀನಿ. ನೋಡಿ ಹೇಗೆ ಬಂದಿದೆ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮನೇಲಿ ಏನಾದ್ರು ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಸೊಪ್ಪು ತಿನ್ನದಲ್ಲೇ ಇದ್ದರೆ ನಾವು ಈ ಥರ ತಿನ್ಸೋಣ ಮಕ್ಕಳಿಗೆ. ಮಗ ನೋಡಿ ಇದಕ್ಕೆ ಮೊಸರು ಹಾಕೊಂಡು ಕಾಂಬಿನೇಷನ್ ಟ್ರೈ ಮಾಡ್ತಾಯಿದ್ದಾನೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನೀವು ಯಾರಾದರೂ ಬೇಕು ಅಂದರೆ ಚಟ್ನಿ ಜೊತೆಗೂ ಟ್ರೈ ಮಾಡ್ಬೋದು. ಇವನು ಹೊಸದಾಗಿ ಏನೋ ಮೊಸರು ಹಾಕೊಂಡು ಟ್ರೈ ಮಾಡ್ತಾಯಿದ್ದಾನೆ. ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.